ಎಲ್ಲರಿಗೂ ಕೂಡ ಯಾವ ರೀತಿ ನಾವು ಸ್ಕಾಲರ್ಶಿಪ್ಪನ್ನು ಹಾಕಬೇಕು ಮತ್ತು ಸ್ಕಾಲರ್ಶಿಪ್ಪನ್ನು ಬರಲಿಲ್ಲ ಅಂದರೆ ನಾವು ಟೋಲ್ ಫ್ರೀ ನಂಬರ್ಗೆ ಫೋನ್ ಮಾಡಿ ಕೇಳಬೇಕು. ಮತ್ತು ಇನ್ನು ನೆಕ್ಸ್ಟ್ ಪ್ರತಿಯೊಬ್ಬರು ಕೂಡ ಬೇರೆ ಬೇರೆ ಇಲಾಖೆಯದು SC ST ಬೇರೆ ಇದೆ, ಅಲ್ಪಸಂಖ್ಯಾತರು ಇದೆ, ಹಿಂಗೆ ಬೇರೆ ಬೇರೆ ಇಲಾಖೆಯಿಂದ ಇದು ಬರ್ತವೆ ಸ್ಕಾಲರ್ಶಿಪ್. ನೆಕ್ಸ್ಟ್ ಇಯರ್ ಹಾಕಿರಿ, ಕಮಿಸ್ಬೇಡ್ರಿ, ಒಂದು ಡೇಟ್ ಇರ್ತದೆ, ಆ ಡೇಟ್ ಮಾತ್ರ ಹಾಕಬೇಕು. ಇದಕ್ಕಿಂತ ಮೊದಲು ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಎಲ್ಲ ಅವನ್ನ ಕರೆಕ್ಟಾಗಿ ಮಾಡ್ಕೋಬೇಕು, ಅದು ಇಂಪಾರ್ಟೆಂಟ್. ಅದರ ಸಲುವಾಗಿ ನಮ್ಮ ಮೇಡಮ್ ಅವರು ಎಲ್ಲ TCಗಳನ್ನು ಬರೆದಿಟ್ಟಿದ್ದಾರೆ. ಅದಕ್ಕೆ ಆ TCಗಳನ್ನು ತಗೊಂಡು ಸೀಲಾಕಿ ಸಿಗ್ನೇಚರ್ ಮಾಡ್ಕೊಡ್ತೀವಿ. ನಾಳೆ ರಜೆ ಮುಗಿದ ಸುದ್ದಿ ಒಳಗೆ ಅದನ್ನೆಲ್ಲ ಕರೆಕ್ಷನ್ ಮಾಡ್ಕೊಳ್ಳಿ. ಆಧಾರ್ ಕಾರ್ಡ್ ಕರೆಕ್ಷನ್ ಮಾಡ್ಕೊಂಡ್ರಪ್ಪ ಅಂದರೆ ನಮ್ಮ SATS ನಂಬರ್ ಮತ್ತು ನಿಮ್ಮ ಇದು ಆಧಾರ್ ಕಾರ್ಡ್ ಸೇಮ್ ಆಗ್ತದೆ. ಅವಾಗ ಎಲ್ಲ ಏನೂ ತೊಂದರೆ ಆಗಲ್ಲ, ಎಲ್ಲ ಪ್ರಾಬ್ಲಮ್ ಆಗುತ್ತೆ, ಎಲ್ಲ ಸಾಲ್ವ್ ಆಗುತ್ತೆ. ಸೊ ಇದೆಲ್ಲ ಸೊ ಸರ್ ಅವ್ರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಮುಂದೆ ಎಲ್ಲ ಫೆಸಿಲಿಟಿಗಳನ್ನು ನೀವು ಕೂಡ ತಗೊಳ್ಳಿ ಅಂತ ಆಶಿಸುತ್ತಾ ನಾವು ಕಾರ್ಯಕ್ರಮವನ್ನು ಮುಗಿಸೋಣ. ನಾಳೆ ಇಂಗ್ಲೀಷ್ ಇತ್ತಲ್ಲ ಈ ವರ್ಷ ಯಾರು ಹಾಕಿದ್ದೀರಾ? ಹಾಕಿದೆಲ್ಲ ಕರೆಕ್ಟಾಗಿ ಹಾಕಿದ್ದೀರಾ? ಇಲ್ಲ ಹಾಕಿದವರು ಯಾಕೆ ಬಂದಿಲ್ಲ ಅಂತ ಕೇಳೋ ಪ್ರಯತ್ನ ಕೇಳ್ಬೋದು. ಯಾರಿಗೂ ಬಂದಿಲ್ಲ. ಈ ನೆಕ್ಸ್ಟ್ ಆದರೂ ಕರೆಕ್ಟಾಗಿ ಮಾಡ್ಬೋದು. ಈ ಮುಂದಿನ ಸರಿಪಡಿಸೋದ್ರಿ ಅದು ಆಗ್ಲೇ TC ಇದ್ದಂಗೆ ಆಧಾರ್ ಕಾರ್ಡ್ ಭಾಳ ಜಲ್ದಿ ಆಗ್ತದೆ. ಆಧಾರ್ ಕಾರ್ಡ್ಗಳು ಬಟ್ ಅಲ್ಲಿ ಅವ್ರು ಏನಂತಾರೆ SSLC ಪಾಸ್ ಆಗಿರಲ್ಲ, ಇವಾಗ ಅದ್ರ ಪ್ರಕಾರ ಅವಾಗೆ ಮಾಡ್ತಾರೆ. ಒಂದು ಇನ್ನೊಂದು ಏನಪ್ಪ ಅಂದ್ರೆ ಇವ್ರು ಬರೀ ಬರ್ತ್ ಸರ್ಟಿಫಿಕೇಟ್ ಇಲ್ಲ. ಏನಪ್ಪ ಬರ್ತ್ ಸರ್ಟಿಫಿಕೇಟ್ ತಿದ್ದುಪಡಿ ಮಾಡ್ಬೇಕು ಆಧಾರ್ ಕಾರ್ಡ್. ಅದು ನಮಗೂ ಅದು ಮಾಹಿತಿ ಇಲ್ಲ. ಬಟ್ ಅವ್ರ ಬಗ್ಗೆ ಏನೋ ಕೆಲವೊಬ್ಬರಿಗೆ ಮಾಹಿತಿ ಇಲ್ಲ. ಬರ್ತ್ ಸರ್ಟಿಫಿಕೇಟ್ ಬರ್ತ್ ಸರ್ಟಿಫಿಕೇಟ್ ನಮ್ಮಲ್ಲಿ ದಡಿ ಕಡೆ ಕೊಟ್ಟು ಮಾಡ್ತಾರೆ ಸರ್. ಅಲ್ಲಿಗೆ SLC ಇದ್ದವ್ರು ಹೆಂಗ್ರಿ? SLC ಇದ್ದವ್ರು ಹೆಂಗ್ರಿ? ಬರ್ತ್ ಸರ್ಟಿಫಿಕೇಟ್ ನಮ್ಮಲ್ಲೇ ಮಾಡಕ್ಕೆ ಆದೇಶ ಮಾಡಕ್ಕೆ ಕೊಡ್ತಾರೆ. ನಮ್ಮ ಇಲಾಖೆಯವರು ಮಾಡ್ತಾರೆ. ಬರ್ತ್ ಸರ್ಟಿಫಿಕೇಟ್ ಮಾಡಿದ್ರೆ ನಮ್ಮ ಇಲಾಖೆಗೆ ಆದೇಶ ಮಾಡಿದ್ರೆ DPR ಮಾಡ್ಯಾರ. ನಮ್ಮಲ್ಲಿ ಬರ್ತ್ ಸರ್ಟಿಫಿಕೇಟ್ ಆಧಾರ್ ಕಾರ್ಡ್ ಹೆಸರು ಬೇರೆ ಅದೇ ಹೇಳೋದು ಹಂಗೆ ಆಗಿದೆ. ಮೊಬೈಲ್ ನಂಬರ್ ಅವ್ರ ಮೊಬೈಲ್ ಅವ್ರಿಗೆ ಮೆಸೇಜ್ ಅವ್ರ ಮೊಬೈಲ್ ನಂಬರ್ಗೆ ಹೀಗಾಗಿ ಕೆಲವೊಂದು ನಮ್ಮಲ್ಲಿ ನಂಬರ್ ಕೊಟ್ಟಿವಿ ಸರ್. ನಾವೇ ನಮ್ಮ ಟೀಚರ್ಸ್ ನಂಬರ್ ಸ್ಕೂಲಲ್ಲೇ ಕೊಟ್ಟಿದ್ದಾರೆ. ಅದು ಬೆಳೀತದೆ ಸರಿಪಡಿಸಬೇಕು. ಮತ್ತು ಹೊರಗಿನವರಿಗೆ ಸ್ಕೂಲ್ ಮತ್ತು ಹೊರಗಿನವ್ರಿಗೆ ಇದ್ದಿರ್ತಲ್ಲ ಆಧಾರ್ ಕಾರ್ಡ್ ತಿದ್ದುಪಡಿ ಸಲುವಾಗಿನೇ TC ಕೊಟ್ಟು ಅದನ್ನ ರೆಡಿ ಮಾಡಿ ಕೊಟ್ಟಿದ್ರಿಂದ ಅಲ್ಲೇ ರೆಡಿ ಮಾಡೀವಿ. ನೀವು ಏನು ಮಾಡ್ಬೇಕಾದ್ರೆ ತಗೊಂಡು ಹೋಗ್ಬೇಕು. ಆಧಾರ್ ಕಾರ್ಡ್ ಹೆಂಗಿತ್ತಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಅಥವಾ ಸ್ಕೂಲ್ TC ಸ್ಕೂಲ್ನಾಗ ಹೆಂಗಿತ್ತಲ್ಲ ಆ ರೀತಿ ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡ್ಕೊಡ್ತಾನೆ. ಅವಕಾಶ ಕೊಟ್ಟರೆ ಆದರೆ ನಾವು TC ರೆಡಿ ಮಾಡಿವಿ. ಸ್ವಲ್ಪ ಎಕ್ಸಾಮ್ ಸಲುವಾಗಿ ನಾವು ಹೇಳಿಲ್ಲ ಅಷ್ಟೇ. ಇಲ್ಲಿ ಎಕ್ಸಾಮ್ ಮೇಲೆ ಅವರ TC ಅವ್ರಿಗೆ ಕೊಟ್ಟಿರ್ತಿಲ್ಲ. ಅದು ಎದ್ರ ಸಲುವಾಗಿ TC ಇದ್ದಾರೆ ಬರೀ ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡೋ ಸಲುವಾಗಿ ಮಾತ್ರ TC ಇದೆ. ಆ TCನ ನಿಮ್ಗೆ ಕೊಟ್ಟಿರ್ತೀವಿ ನಾವು. ಅಲ್ಲ ಇದು ಅಲ್ಲ ಸರ್. ಅದನ್ನ ಏನು ಮಾಡಬೇಕು? ಅದು ಅವ್ರ ಮೇಲೆ ಅದೇ ಇಲ್ಲ ಅವರೇ ಆದೇಶ ಮಾಡಿದ್ದಾರೆ. ಹೌದಾ? ಅವರೇ ಆದೇಶ ಮಾಡಿದ ಪ್ರಕಾರ ನಾವು ನಿಮ್ಮ TC ಎಲ್ಲ TCಗಳನ್ನ ರೆಡಿ ಮಾಡಿದ್ದೀವಿ. ನೀವು ಏನು ಮಾಡಬೇಕು? ಅದಕ್ಕೆ ನಿಮ್ಮ TC ತಗೊಂಡು ಹೋಗಿ ಸುದ್ದಿ ಒಳಗೆ ಆಧಾರ್ ಕಾರ್ಡ್ ತಿದ್ದುಪಡಿಯನ್ನ ಸುದ್ದಿ ಈ ವಾರದಾಗ 2 ಎಕ್ಸಾಮ್ ಇತ್ತು ನೀವು ಫಸ್ಟ್ ಟೈಮ್ ಮಾಡಬೇಕು. ಹೋಗಿ ಆಧಾರ್ ಕಾರ್ಡನ್ನು ತಿದ್ದುಪಡಿ ಮಾಡಬೇಕು. ಆಧಾರ್ ಕಾರ್ಡ್ ಹೆಂಗೆ ಆಗ್ಬೇಕಂದ್ರೆ ನಮ್ಮ ಶಾಲೆ ಹೆಸರು ಹೆಂಗಿತ್ತಲ್ಲ ಆ ರೀತಿ ಆಧಾರ್ ಕಾರ್ಡ್ ಆಗ್ತದೆ. ನಾವು TC ಕೊಟ್ಟು ಹೋದ್ರೆ ಹೌದಾ? ಆ TC ಪ್ರತಿಯೊಬ್ಬರು ತೊಗೊಂಡು ಹೋಗ್ರಿ, ತಿದ್ದುಪಡಿ ಮಾಡ್ಕೊರಿ. ತಿದ್ದುಪಡಿ ಮಾಡ್ಕೊಂಡು ನೆಕ್ಸ್ಟ್ ಎರಡು ನೀವು ಅಪಾರ್ಟ್ಮೆಂಟ್ ಕ್ರಿಯೇಟ್ ಆಗ್ತದೆ, ಎಲ್ಲನೂ ಓಕೆ ಆಗ್ತದೆ.
ಅಪರ್ ಪೆಂಡಿಂಗ್ ಅಪರ್ ಐಡಿ ಪೆಂಡಿಂಗ್ ಅವರಿ ಪೆಂಡಿಂಗ್ ಅಸಲಾಗೆ ಪೆಂಡಿಂಗ್ ಅದಕ್ಕೆ ಪಿಸಿ ಕೂಡ ಬಂದು ನಮಗೆ ಬರೋದು ಇವರು ಬಸ್ ಮಂದಿ ಅಷ್ಟು ಬರ್ದಿರ್ತೀವಿ ಸರ್. 9th ದಲ್ಲ ಟಿಸಿ ಬರ್ದಿರ್ತೀವಿ. ಸರ್ ಹೇಳೋದು ತಿಳಿತಾ ಏನೇ ತಿಂದು ನಡೆಯಲ್ಲ ಈ ಹೊಟ್ಟಿ ವರ್ಷ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವರ್ಷ ಅನುಕೂಲ ಆಗುದಿಲ್ಲ. ಆಮೇಲೆ ಸ್ಕಾಲರ್ಶಿಪ್ ಅವರು ಟೋಲ್ ಫ್ರೀ ನಂಬರ್ ಹೇಳ್ತಾರೆ ಸರ್, ಅದು ಕಾಲ್ ಮಾಡಿ ನೀವು ಅದನ್ನ ಬಗೆಹರಿಸ್ಕೊಳ್ಳಿ. ಆಮೇಲೆ ಯಾರು ಬಂದಿಲ್ಲ. ಇನ್ನೊಂದು ಏನ್ ಮಾಡ್ರಂದ್ರೆ ರೇಷನ್ ಕಾರ್ಡ್ ಯಾವ ಮೊಬೈಲ್ ನಂಬರ್ ಕೊಟ್ಟಿರಲ್ಲ ಅದೇ ಮೊಬೈಲ್ ನಂಬರ್ ಎಲ್ಲ ಆಧಾರ್ ಕಾರ್ಡ್ ಕೊಡ್ರಿ. ಅಂದ್ರೆ ಒಬ್ಬೊಬ್ರು 4 ಮೊಬೈಲ್ ಮೇಂಟೈನ್ ಮಾಡೋದು ಆಗಲ್ಲ. ಅವ್ರ ಅಣ್ಣ ನಂಬರ್ ತಮ್ಮ ನಂಬರ್ ಕೊಡ್ತಿರಲ್ಲ, ಅದು ಬಂದಿರ್ತಂದ್ರೆ ಆಧಾರ್ ಕಾರ್ಡ್ ಬಂದಿದ್ದಂಗೆ ಆಗಿಬಿಡ್ತದ. ಅದು ಆದ್ರಿಂದ ನಿಮ್ಮ ಮನೆಗೆ ತಿಳಿಸಿ ಹೇಳ್ರಿ, ರೇಷನ್ ಕಾರ್ಡ್ ಯಾವ್ದು ಆಧಾರ್ ನಂಬರ್ ಮೊಬೈಲ್ ನಂಬರ್ ಕೊಟ್ಟಿಲ್ಲ ಅದೇ ಎಲ್ಲಾ ಮನೆಯವರಿಗೆಲ್ಲರಿಗೆ ಬ್ಯಾಂಕಿಗೆ ನಿಮ್ಮ ಆಧಾರ್ ಕಾರ್ಡ್ಗೆ ನಿಮ್ಮ ರೇಷನ್ ಕಾರ್ಡ್ಗೆ ನಿಮ್ಮ ಸ್ಕೂಲ್ದಾಗ ನೀವು ಎಲ್ಲಿ ಡಾಕ್ಯುಮೆಂಟ್ಸ್ ಕೊಟ್ಟರು ಒಂದೇ ಮೊಬೈಲ್ ಇರುತ್ತೆ. ಅಂದ್ರೆ ನೀವು ಮೇಂಟೈನ್ ಮಾಡೋದು ತ್ರಾಸ ಆಗಲ್ಲ. 4 ಕೊಟ್ಟರೆ ಅಂದ್ರೆ ಮತ್ತೆ ಹೋಯ್ತಂದ್ರೆ ಮತ್ತೆ ರೀ ಮಾಡ್ಬೇಕಾಗುತ್ತೆ. ಆದ್ರಿಂದ ಒಂದು ಮೊಬೈಲ್ ಹೌದಾ, ಕೆಲವರು 20-25 ವರ್ಷ ತನಕ ಒಂದೇ ಮೊಬೈಲ್ ನಂಬರ್ ಇದೆ. ನಿಮ್ಮ ಎಷ್ಟು ವರ್ಷ ತಗೊಂಡು ಯಾಕೆ ಒಂದು ವರ್ಷ ಯಾಕೆ ಮೊಬೈಲ್ ನಂಬರ್ ಚೇಂಜ್ ಮಾಡ್ತೀರಿ? ಏನು ವರ್ಷಕ್ಕೆ ಚೇಂಜ್ ಮಾಡೋದು? ಈಗ ನಿಮ್ಗೆ ಆಧಾರ್ ಕಾರ್ಡಿಗೆ ಸರಿಪಡಿಸಕ್ಕೆ ಸರ್ ಹೇಳ್ದಂಗೆ ಡಿಸಿ ಒಂದು ಅವಕಾಶ ಕೊಟ್ರ. ಬಟ್ ಈಗ ನಮ್ಮ ಉಪಾಧ್ಯಕ್ಷ ಇರ್ತಾರೆ, ಅವ್ರ ಆಧಾರ್ ಕಾರ್ಡ್ ಏನಾದರೂ ಚೇಂಜ್ ಮಾಡೋದಂದ್ರೆ ಅವ್ರ ಬಗ್ಗೆ ಯಾವುದೋ ಫೋಟೋ ಶಾಪ್ ಇರಲಿಲ್ಲ. ಅವ್ರಿಗೆ ಅಥೆಂಟಿಕ್ ಯಾವ ವೋಟರ್ ಐ ಡಿ ಫೋಟೋ ಇದ್ದಿತ್ತಂದ್ರೆ ಮೆಸೇಜ್ ಕಾರ್ಡ್ ಇತ್ತಂದ್ರೆ ಅವ್ರಿಗೆ ಅರ್ಥ ಬರ್ತದೆ. ನಿಮ್ಮ ಸ್ಕೂಲ್ ಬೇರೆ ಯಾವುದೋ ಸರ್ಟಿಫಿಕೇಟ್ ಅವ್ರಿಗೆ ನಡೆಯಲ್ಲ. ಆಮೇಲೆ ನಿಮಗೆ ಅವಕಾಶ ನಿಮಗೆ ಸರ್ಟಿಫಿಕೇಟ್ ಏನಿಲ್ಲ, ನೀವು ಇದ್ದಾಗ ಆನ್ಲೈನ್ ಯಾವುದು ಬರ್ತ್ ಸರ್ಟಿಫಿಕೇಟ್ ಇದ್ದಿಲ್ಲ. ಅದು ಏನಪ್ಪಾ ಅಂದ್ರೆ ನೀವು ತಂದೆ ತಾಯಿ ಅಜ್ಜಿ ಸಿಂಪಲ್ ಜನನ ಮತ್ತು ಪ್ರಮಾಣ ಏನು ಅಂತಲ್ರಿ, ಒಂದು ಅಪ್ಲಿಕೇಶನ್ ಹಾಕೋದಿರ್ತದ್ರಿ. ಹಾಗಾಗಿ ಏನು ಡಾಕ್ಯುಮೆಂಟ್ಸ್ ಕೊಡ್ಬೇಕು ಅಟ್ಟೆ ಕೊಡ್ಬೇಕು ಖಲಾಸ್ ಏನಿಲ್ಲ. ಅದೇ ಬಂದು ಈಗ 2020 ಬರ್ತಿಲ್ಲ ಆ ಬರ್ತ್ ಬಗ್ಗೆ ನಾವು ಹೇಳೋದು ಅದಕ್ಕೆ ಹೋಗೋದು ನಾವು ಕೋರ್ಟ್ ಇದಿಲ್ಲ. ಅದಕ್ಕೆ ತಂದೆಯವರಿಗೆ ಕೋರ್ಟಿಗೆ ಪಿಟಿಷನ್ ಕಳಿಸ್ತೀವಿ. 2 ಸಲ ಹೌದು. ಈಗ ಸುರೇಶ್ ಅವರು ನಾನು ಹಾಕಿದ್ರು ಮೊಬೈಲ್ ಅಲ್ಲಿ ವಾಪಸ್ ಅಪ್ಲಿಕೇಶನ್ ಸರ್ಚ್ ಮಾಡ್ತೀವಿ ಸರ್. ಈಗ ಮಾಡಿದ್ರೆ ಕೋರ್ಟಿಗೆ ಹೋಗ್ಬೇಕು. ಕೋರ್ಟಿಗೆ ಅಪ್ಲಿಕೇಶನ್ ಮಾಡ್ಕೋಬೇಕು. ಯಾರು ನೋಡಿಲ್ಲ ಅವಾಗ ಈಗ ಹಾಕ್ಕೋಬೇಕು. ಬೇಜವಾಬ್ದಾರಿ ಸರ್, ಬೇಜವಾಬ್ದಾರಿ. ಕೋರ್ಟಿಂದ ಆಗಿದೆ ಅಂತ ಕೋರ್ಟಿಗೆ ಮಾಡೋ ಸರ್ ಹೇಳ್ತಾರೆ. ಅವ್ರು ಹೇಳೋ 100% ಕರೆಕ್ಟ್ ಇದೆ. ಅವ್ರು ಹೇಳೋದು ನಾವು ಮಾಡಿಸಿದ್ವಿ ಸರ್. ಆಗಿದ್ದು ಸರ್ ಹೇಳೋ ಪ್ರಕಾರ ನೀವು ಕಾಲೇಜಲ್ಲಿ ಮಾಡಿಸಿದ್ದಾರೆ. ಬೆಳಗ್ಗೆ ಎದ್ರೆ ಹೇಳಿದ್ವಿ ಎಫ್ಐಆರ್ ಆ ಈಗ ನಾನು ಮಾಡೋದು ಯಾರು ಬರ್ತ್ ಸರ್ಟಿಫಿಕೇಟ್ ಇಲ್ಲ ಅವರಿಗೆಲ್ಲ ಕಳಿಸಿ ಅವರು ಒಂದು ಫೋಟೋ ಅದು ಫೀಸ್ ಸರ್ ನಾವು ಹೇಳ್ತೀವಿ. ಆ ಪ್ರಕಾರ ಹೊರಗಡೆ ಹೆಚ್ಚಿಕೊಂಡು ಸ್ಟೂಡೆಂಟ್ಸ್ ಎಲ್ಲ ಕಡಿಮೆ ಮಾಡಿಸಿ ಪಿಟಿಷನ್ ಹಾಕ್ತೀವಿ. ಆದ್ರೆ ಮಕ್ಕಳಿಗೆ ಕೋರ್ಟಿಗೆ ತರೋದಿಲ್ಲ 15 ವರ್ಷ. ಅದಕ್ಕಾಗಿ ತಂದೆ ತಾಯಿ ಕರ್ಕೊಂಡು ಕೋರ್ಟ್ ಮುಖಾಂತರ ಮಾಡ್ಕೊಂಡು ಸರ್ ಬರ್ತ್ ಸರ್ಟಿಫಿಕೇಟ್ ಮಾಡಿಸಿ ನೀವು ಮಾಡ್ಬೋದು. ಒಂದು ಸಭೆ ಮಾಡ್ಕೊಳ್ಳಿ, ಸಭೆ ಮಾಡ್ಕೊಂಡು ಪಾಲಕರು ಮತ್ತು ಮಕ್ಕಳು ಮಾಡಿ
ಎಲ್ಲರೂ ನೆನ್ಪಿಟ್ಕೊಂಡು ಈಗ ಆಧಾರ್ ಕಾರ್ಡ್ ನಿಮ್ಮ ಹೆಸರಿನಾಗ ತಪ್ಪಿಲ್ಲೋ ಸರಿ ಇಲ್ಲೋ ಏನದ ಒಂದ್ಸಲ ಏನು ಫೈನಲ್ ಆಗ್ತದ ಲಾಸ್ಟ್ ಅದೇ ಫೈನಲ್ ಎಕ್ಸಾಂಪಲ್ ನನ್ನ ಹೆಸರು ನನ್ನ ಹೆಸರು ಶ್ರೀಮಂತಲ್ಲ ನಮ್ಮ ಕ್ಯಾಂಪ್ನಾಗ ಇರೋದು SRI MANT ಶ್ರೀಮಂತ PUC ಹೋದಾಗ SHRI MANT ಈಗ ಡಿಗ್ರಿ ಹೋದ ಮ್ಯಾಗ SHRI MANT ಈಗ ಎಷ್ಟು ಚೇಂಜ್ ಮಾಡಕ್ಕಾಗ್ತದೆ ನೀವು ಇದ್ದಾಗ ಆನ್ಲೈನ್ ಇರ್ತದೆ ನಾ ಇದ್ದಾಗ ನಾನು ಚೇಂಜ್ ಮಾಡಕ್ಕಾಗಲ್ಲ ಅದಕ್ಕೆ ನಿಮ್ಮ ಚೇಂಜ್ SLC ಹೋದ್ಮೇಲೆ SLC ಮೊದಲು ನಾವು ಇಲ್ಲೇ ಮಾಡ್ಕೊಂಡು ಅವಕಾಶ ರೆಡಿ ಅಂದ್ರೆ ಮಾಡ್ಕೊಂಡು ಪ್ಯೂರ್ ಆರ್ಡರ್ ಮಾಡಿರಿ ಇಲ್ಲೆಲ್ಲ ಶಂಕರ್ ಮೌಂಟಿ ಎಲ್ಲ ಮೀಟಿಂಗ್ ನೋಡ್ರಿ ಸರ್ ಅವ್ರಿಗೆ ಹೇಳ್ರಿ ಅದು ನಮ್ಮ ಸರ್ಕಾರದ ಇದರಿಂದ ಶಂಕರ್ ಮೌಂಟಿಗೆ ಸರ್ ಎಲ್ಲ ECO ಎಲ್ಲ ಬಂದಿರು ಬಂದು ಸರ್ ಕರೆಸಿ ಮೀಟಿಂಗ್ ಮಾಡಿ ಬಟ್ ಎಲ್ಲ ನಾವು ಅಲ್ಲಿ ಇದ್ರಲ್ಲಿ BRC ಮಾತಾಡಿದ್ರು ಒಂದಿನ ಹೋಗ್ಬಿಟ್ಟು ಹೋಗಿ ಬಂದ್ಮೇಲೆ ಅಲ್ಲಿ BC ರೆಡಿ ಮಾಡ್ರಿ ಯಾರ್ಯಾರ್ದು ಹಂಗ ಅಪರ್ ಐಡಿ ಕ್ರಿಯೇಟ್ ಆಗಲ್ಲ ಅದೆಲ್ಲರದು ಮಾಡೋಣ ಹೊಸ ಮಂದಿ 75 ಇರ್ಬೋದು ಅದು ಮ್ಯಾಚ್ ಆಗುತ್ತೆ ಏ ನಮ್ಗೆ ಇದು ಬರಂಗಿಲ್ಲ TC ನಡೆಯಂಗಿಲ್ಲ ಅಂತ ಅವ್ರು ಅಂದ್ರೆ ಸರ್ ಸಹಿ ಮಾಡಿಕೊಟ್ಟಿರ್ತಾರೆ ನಡೆಯಂಗಿಲ್ಲ ಅಂತ ಆಧಾರ್ ಸರ್ ಆಧಾರ್ ಅದು ವೈಭವ್ ಸರ್ ಇಲ್ಲಿ ಮೀಟಿಂಗ್ ಆಗೈತದು ಅಪಾರ ಕ್ರಿಯೇಟ್ ಆಗಲ್ಲ ಮೀಟಿಂಗ್ ಮಾಡಿ ನೀವು ಎಲ್ಲ ನಾಯಿ ಹುಡುಗರು ಯಾರ್ಯಾರು ಅಪಾರ ಕ್ರಿಯೇಟ್ ಆಗಿಲ್ಲ ಅವ್ರೆಲ್ಲರೂ TC ಬರ್ದಿಡ್ರಿ 10th ಬರ್ದಿಡ್ರಿ ಅಂದ್ಮೇಲೆ ವಸ್ತು ನಾಯಿ ಹುಡುಗರು 75 ಹುಡುಗರು TC ಬರ್ದಿರ್ತೀವಿ ಆಲ್ರೆಡಿ ಅದ್ರೊಳಗೆ ಇದು ಆದವ್ರದ್ದು ಯಾರ್ರಿ ಅಪಾರ ಐಡಿ ಆದವ್ರು 2-3 ಮಂದಿ ನೋಡ್ರಿ ಅದು ಇರೆಗ್ಯುಲರ್ ಹುಡುಗರಾಗ ಲೆಕ್ಕ ಹಾಕಿದ್ರಿ ರೆಗ್ಯುಲರ್ ಆಗಿಲ್ಲ 3 ಜನರು ಆಗಿದ್ರೆ ಆಗದೆ 3 ಜನರು ಆಗಿದೆ ಸರ್ ಅಪಾರ ಐಡಿ ಕ್ರಿಯೇಟ್ ನೀವು ಕೊಟ್ಟು TC ಅವರು ಮಾಡಕ್ಕೆ ಅವಕಾಶ ಇಲ್ಲ ನಾಳೆ TC ನಡೆಯಂಗಿಲ್ಲ ಅಂತ ಅಪಾರ ಐಡಿ ಅಂದ್ರೆ ಇಡೀ ದೇಶದ ಒಂದೇ ನಿಮ್ಗೆ ಐಡಿ ಆಗಿರ್ತದೆ ನೀವು ಯಾವ ಆಧಾರ್ ಕಾರ್ಡ್ ಯಾವ ಹತ್ತಾಗಿಲ್ಲ ಅಪಾರ ಐಡಿ ಅಂತಂದ್ರೆ ಇಡೀ ಎಲ್ಲಿ ಯಾವ ಸ್ಟೇಟಿಗೆ ಹೋದ್ರು ಅದು ಒಂದೇ ಕಾರ್ಡ್ ಅದೇ ಇವೆ ನಮ್ಮ ಹೆಸರ ತಂದೆ ಹೆಸರ ನಿಮಗೆ ಬರಲ್ಲ ನಾವು ಕೈಲಾಗ ತಂದು ಕೊಟ್ಟು ಬರ್ತಾವ ಅಷ್ಟೇ ನಿಮ್ಗೆ ನಿಮ್ಮ ತಂದೆ ತಾಯಿ ಒಡ್ಯಾಡಿ ಮಾಡ್ಕೊಳ್ಳಿ ಯಾರು ನೀವು ಯಾರು ಅಪ್ಲಿಕೇಶನ್ ಹಾಕಿಲ್ಲ ಹಾಕಿದ್ರೆ ಬರಲಿಲ್ಲ ನೀವು ಹಾಕಿದ್ಮೇಗ ಯಾಕೆ ಕೇಳಿಲ್ಲ ಯಾರಿಲ್ಲ ಸ್ಕೂಲ್ನಾಗೂ ಕೇಳಿಲ್ಲ ಅವರು ಹಾಕುದೇ ನಾವು ಹಾಕಿರ್ತಾರಲ್ರಿ ಜೆರಾಕ್ಸ್ ಬಂದಿಲ್ಲ ಅಂದ್ರೆ ನಾವು ಕೇಳೋದು ಅಧಿಕಾರ ಇರ್ತದೆ ಒಟ್ಟು ಒಮ್ಮೆ ಹೋಗಿ ಕೇಳಕ್ ಆಗ್ತದೆ ಇವ್ರು ಒಬ್ಬರು ನಮ್ಗೆ ಹಿಂಗ್ ಬಂದಿಲ್ರಿ ಅದು ಇದು ಹಾಕದ್ನು ತಂದು ಕೊಟ್ಟಿಲ್ರಿ ಅದು ಯಾಕೆ ಹೇಳ್ತೀರಿ ಎಷ್ಟು ಮಂದಿ ಕೊಟ್ಟಿರಿ 4-5 ಜನ ಅವ್ರಿಗೆ ಕೇಳ್ಬೇಕು ನೋಡಿ ಸರ್ ಅವರು ಎಷ್ಟು ಮಂದಿ ಉಳಿದವ್ರಿಗೆ ನಾಳೆಗೆ ನೋಡಿ ಹೇಗೆ ಹೋಗ್ಬಿಡೋದು ಮತ್ತೆ ಬೇರೆದವ್ರು ಆಡೋದು ಹಾಕೋದು ಯಾರಿಲ್ಲ ಬಂದಿಲ್ಲ ಯಾಕೆ ಬಂದಿಲ್ಲ ಕೇಳಿದಿರಿ ಯಾರಿಗ ಯಾರಿಗೆ ಕೇಳಿದ್ರಿ ಆಧಾರ್ ಕಾರ್ಡ್ KYC ಮಾಡಬೇಕು KYC ಮಾಡ್ಬೇಕಂತ KYC ಮಾಡೋದು ತಡ ಆಗ್ತಲ್ಲ
ಒಂದು ಫಾರ್ಮ್ ತಂದು ಕೊಡ್ತಾರೆ ಸಹಿ ಮಾಡ್ಬಾರದ KYC ಗೆ ಭಾಳ ಲೇಟ್ ಇರ್ತಂಗಿಲ್ಲ ಲಿಂಕ್ ಆದ್ರೆ ಆಧಾರ್ ಕಾರ್ಡ್ ಲಿಂಕ್ ಆದ್ರೆ KYC ಆಗ್ತದಿಲ್ಲ ಆಗಲ್ಲ ಆಧಾರ್ ಕಾರ್ಡ್ಗೆ ಲಿಂಕ್ ಆಧಾರ್ ಕಾರ್ಡ್ ಕರೆಕ್ಟ್ ಇಲ್ಲ ಅಂದ್ರೆ ನಾವೇನ್ ಮಾಡೋದು ಲಿಂಕ್ ಇಲ್ಲ ಅಕೌಂಟಿಗೆ ಲಿಂಕ್ ಇಲ್ಲ ಅಕೌಂಟಿಗೆ ಲಿಂಕ್ ಇಲ್ಲ ಹಾಂ ಬಂದಿಲ್ಲ ರೀ ನಿನ್ನೊಂದು ತಡೆ ಹಾಕ್ಯಾರ 9ನೇದು ರೀ ನಿನ್ನ ಹಾಕ್ಯಾರ ಸ್ಕಾಲರ್ಶಿಪ್ 9ನೇದವ್ರಿಗೆ ಬಂದಿದೆ ನಿಮ್ಗೆ ಹಾಕಿಲ್ಲ ಪಾಸ್ಬುಕ್ಕಿಗೆ ಬಂದವರಿಗೆ ಹಾಂ ಅಕೌಂಟಿಗೆ ನಾವು ಕಡೆಗಂತಿದ್ದೀವಿ ಹಾಂ ನಮ್ಮ ಹುಡುಗರು ಬಂದವ್ರಿ 2100 ಯಾರಿಗೆ ಬಂದಿಲ್ಲ ಯಾರು ಸ್ಕಾಲರ್ಶಿಪ್ ಹಾಕಿರಿ ಅದ್ರ ಬಗ್ಗೆ ಸ್ಕಾಲರ್ಶಿಪ್ ಬಗ್ಗೆ ಡಿಟೇಲ್ ಆಗಿ ಮಾಹಿತಿ ಕೊಡ್ತಾರೆ ಸರ್ ಶ್ರೀನಿವಾಸ್ ಸರ್ ಅವರು ಆ ಸ್ಕಾಲರ್ಶಿಪ್ ಬಗ್ಗೆ ಹೆಂಗೆ ಹಾಕ್ಬೇಕು ಏನು ಮಾಡಬೇಕು ಅಂತ ಅವರೆಲ್ಲ ಹೇಳ್ತಾರೆ ಹಾಗಾಗಿ ನಮ್ಮ ಸರ್ ಅವರು ನಮ್ಮ ಇಲಾಖೆಯಿಂದ ಬಂದು ಏನೇನು ಮಾಡಬೇಕು ಅನ್ನೋದನ್ನು ಸ್ವಲ್ಪ ಅವ್ರು ಹೇಳ್ತಾರೆ ಸ್ವಲ್ಪ ಆಲಿಸೋಣ ನಿಮಗೆ ಕೆಲವರಿಗೆ ಸ್ಕಾಲರ್ಶಿಪ್ ಬಂದಿಲ್ಲ ಅವ್ರು ಯಾಕೆ ಬಂದಿಲ್ಲ ಏನು ಅನ್ನೋದೆಲ್ಲ ಡಿಟೇಲ್ ಆಗಿ ಹೇಳ್ತಾರೆ ಅವರು ಇನ್ನು ನೆಕ್ಸ್ಟ್ ಅಪ್ಲಿಕೇಶನ್ ಹಾಕೋರು ಏನೇನು ಮುನ್ನೆಚ್ಚರಿಕೆ ಮಾಡಿ ಎಲ್ಲ ತಗೋಬೇಕು ಅದೆಲ್ಲ ಡಿಟೇಲ್ ಆಗಿ ಹೇಳ್ತಾರೆ ಲಕ್ಷ ಕೊಟ್ಟ ಕೇಳಿ ಗೊತ್ತಾಯ್ತಲ್ಲ ಸ್ಕಾಲರ್ಶಿಪ್ ಬಂದಿದೆ SC ಈಗ ಬೇರೆ ಏನಾದರೂ ಸ್ಕೀಮ್ ಬಂತಂದ್ರೆ ಎಲ್ಲ ಹಾಕ್ಬೋದು ಈ ಸ್ಕಾಲರ್ಶಿಪ್ ಆಗ್ತಕ್ಕಂಥ ಸಂಬಂಧ ಯಾರಿಗೂ ಸ್ಕಾಲರ್ಶಿಪ್ ಬಂದಿಲ್ಲ ಕೆಲವೊಂದು ಹಾಕಿದವ್ರಿಗೂ ಬಂದಿಲ್ಲ ಅದು ಹಾಕಿದವ್ರಿಗೆ ಫೋನಿಗೆ ಹಾಕಿದ್ರೆ ಅಂತಂದ್ರೆ ಆಧಾರ್ ಕಾರ್ಡ್ ಬ್ಯಾಂಕಿಗೆ ಲಿಂಕ್ ಆಗಿಲ್ಲ ಇನ್ಕಮ್ ಕಾರ್ಡ್ ಕರೆಕ್ಟಾಗಿ ಜೋಡಣೆ ಆಗಿಲ್ಲ ಬೇರೆ ಬೇರೆ ನೋಂದಣಿ ಹಿಂಗಾಗಿ ಸ್ಕಾಲರ್ಶಿಪ್ ಬಂದಿಲ್ಲ ಇನ್ನೊಂದು ಭಾಳಷ್ಟು ಜನರಿಗೆ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಬಿಟ್ಟಿದ್ದೇ ಗೊತ್ತಿಲ್ಲ ಅಲ್ಲ ಭಾಳಷ್ಟು ಜನರು ಅಪ್ಲಿಕೇಶನ್ ಹಾಕಿಲ್ಲ ಯಾಕೆ ಹಾಕಿಲ್ಲ ಇದ್ರ ಬಗ್ಗೆ ಸ್ಕಾಲರ್ಶಿಪ್ ಹಾಕಿ ಡೇಟ್ ಗೊತ್ತಾಗಿಲ್ಲ ಏನಾದ್ರು ಮಾಹಿತಿನೇ ಸರಿಯಾಗಿ ಗೊತ್ತಿಲ್ಲ ಸರ್ ನಾವಂತೂ ಡಿಕ್ಲೇರ್ ಮಾಡಿ ಪ್ರತಿ ಕ್ಲಾಸಿಗೆ ನೋಟಿಸ್ ಕೊಟ್ಟು ಏನೇನು ದಾಖಲೆಗಳು ಬೇಕು ಅದ್ರದ್ದೆಲ್ಲ ಮಾಹಿತಿ ಕೊಟ್ಟಿವಿ ಸರ್ ಹೌದಾ ಡೇಟ್ ಮಾಹಿತಿ ಎಲ್ಲ ಕೊಟ್ಟಿವಿ ಈ ಕಡೆ ಎಲ್ಲ ಮಾಹಿತಿ ಕೊಟ್ಟಿದ್ದಾರಾ ಹೇಳ್ರಿ ನೀವು ಯಾಕೆ ಹಾಕಿಲ್ಲ ಯಾಕೆ ಬಂದಿಲ್ಲ ಅಂದ್ರೆ ಅದಕ್ಕೊಂದು ಟೋಲ್ ಫ್ರೀ ನಂಬರ್ ಐತೆ ಅದಕ್ಕೆ ಫೋನ್ ಮಾಡಿ ನಮ್ಗೆ ಯಾಕೆ ಬಂದಿಲ್ಲ ಅಂತ ಅವ್ರಿಗೆ ಕೇಳಿದ್ರೆ ನಿಮ್ಗೆ ಏನು ತಪ್ಪಾಗಿಲ್ಲ ಕೇಳ್ಕೊಳ್ಳಿ ನಿಮ್ಗೆ ಇಷ್ಟೊಂದು ಸೀರಿಯಸ್ ಆಗಿ ಯಾಕಂದ್ರೆ 126 ಜನ ಒಬ್ಬರಿಗೂ ಬಂದಿಲ್ಲ 126 ಸ್ಕಾಲರ್ಶಿಪ್ ಬಂದಿಲ್ಲ ಇಷ್ಟೊಂದು ದುಡ್ಡಿಗೆಲ್ಲ ಸರ್ಕಾರಕ್ಕೆ ಬಂದು ಹಾಳಾಗಿರುತ್ತೆ ಈಗ 2100 2600 ಬಂದು ನೀವು ಬೋಕ್ಸೋದು ತಗೊಂಡು ಹೆಲ್ಪ್ ಆಗ್ಬಿಟ್ಟು ಬರ್ತೀವಿ 2000 ಒಂದು ವರ್ಷದ ನೀವು ಸೇರ್ಬೇಕಂದ್ರೆ ಅವತ್ತೇ ಬಂದಿರ್ತಾರೆ ನೀವು ಫ್ರೀ ಆಗಿಬಿಟ್ಟು ನೀವು ಕಾಯ್ಕೊಂಡು ಅಜ್ಜಿ ಆಗಿರಂಗಿಲ್ಲ ಬೇರೆ ಕುಟುಂಬ ಅದು ಬೇರೆ ಹೇಳೋಕ್ಕಂತ ಇಲ್ಲ ಬಟ್ ಉಳಿದೆಲ್ಲ ನೋಡ್ಬಿಟ್ಟು ಮತ್ತು ಸರ್ಕಾರ ವತಿಯಿಂದ ಕೂಡ ಇರ್ತಿದ್ದಾರೆ ಅದ್ರ ಜೊತೆಗೆ ಸರ್ಕಾರ ಸ್ಕಾಲರ್ಶಿಪ್ ಮಾಡಿದ್ರೆ ಚೆಕ್ ಮಾಡ್ಕೊಂಡ್ರೆ ಕೇಳಿದ್ವಿ ಹೇಳಿ ಸರ್ ಅಕೌಂಟ್ ಚೆಕ್ ಆಗಿ ನಿಮ್ಮ ಅಕೌಂಟಿಗೆ ಜಮಾ ಆದ್ರೆ ನಮ್ಗೆ ಮಾಹಿತಿ ಕೊಡೋದು ಒಬ್ಬರು ಕೊಡ್ತೀವಿ ಸರ್ ಕ್ಲಾಸಿಗೆ ಹೋಗಿ ಹೇಳಿದ್ರು ಮೇಡಮ್ ಅವ್ರು ಬಂದ್ಮೇಲೆ ಹೇಳಿದ್ಮೇಲೆ ಕ್ಲಾಸಿಗೆ ಬಂದು ಹೇಳಿ ಒಬ್ಬರು ಮಾಹಿತಿ ಕೊಡ್ತೀವಿ ಬೇಕಂದ್ರೆ ಏನು ಮಾಡಲಿ ಸ್ಕಾಲರ್ಶಿಪ್ ಬಂದ್ರೆ
ಮತ್ತೊಂದು ಏನಂದ್ರೆ ಸಣ್ಣ ಹೋಗೋದ್ರಿ ಮಾಹಿತಿ ಒಟ್ಟು ನಾವು ಸ್ಕಾಲರ್ಶಿಪ್ ಹಾಕ್ಬೇಕು ಸರ್ ಯಾರ್ಯಾರು ಹಾಕಿ ಅವ್ರಿಗೆ ಒಂದು ಕಾಪಿ ನಾವು ತಂದು ಕೊಡೋಕೆ ನಾವು ನೋಟಿಸ್ ಕೊಟ್ಟಿದ್ದೀವಿ ಸರ್ ಅವ್ರಿಗೆ ಅಂದ್ರೆ ನೀವು ಮನೆಯೊಳಗೆ ಎಷ್ಟು ಈಸಿ ಅಂತ ನಮ್ಗೆ ಹೇಳಕ್ಕೆ ಕೊಡೋದೇ ಇಲ್ಲ ಸರ್ ಈಗ ಸರ್ ನೀವು ಹೇಳಿದಾದ್ಮೇಲೆ ನೀವು ಒಂದ್ಸಲ ಏಳಕ್ಕೆ ಹಾಕಿದ್ರೆ ಮಾಹಿತಿ ಅಂತ 3 ವರ್ಷ ಕಂಟಿನ್ಯೂ ಆಗ್ಬಿಡ್ತದೆ ರಿನ್ಯೂವಲ್ ಆಗ್ತಿರ್ತದೆ ಆಟೋಮೆಟಿಕ್ ರಿನ್ಯೂವಲ್ ಆಗ್ತದೆ ಇನ್ನೊಂದ್ಸಲ ಅಕೌಂಟ್ ಇರ್ತಲ್ಲ ನಿಮ್ಮ ಅಕೌಂಟ್ ಅಮೌಂಟ್ ಜಮಾ ಆಗ್ತಿರ್ತದೆ ಯಾಕಂದ್ರೆ ಈಗ